ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸಾತ್ವಿಕ್ ಕೃಷ್ಣನ್. ಅಂದಹಾಗೆ ನಾನು ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಿರೋದು ಚಾರ ಮೇಲ್ಬೆಟ್ಟು ಶ್ರೀ ಬ್ರಹ್ಮವೈದರ್ಕಳ ಶಿವರಾಯ ಗರುಡಿ ಇಲ್ಲಿನ ನೂತನ ಶಿಲಾಮಯ ಗರುಡಿಯ ಪುನರ್ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶೋತ್ಸವಕ್ಕೆ. ಇದು ದಿನಾಂಕ 1/4/2025 ಅಂದರೆ ಇದೇ ಏಪ್ರಿಲ್ 1ನೇ ತಾರೀಕಿಂದ 9ನೇ ತಾರೀಕು ತನಕ ನಡೆಯುತ್ತೆ. ಸೊ ನಾನು ಹೋಗ್ತಾ ಇದ್ದೀನಿ ಅಂದಮೇಲೆ ನಿಮಗೂ ಅದನ್ನು ತೋರಿಸ್ತೀನಿ. ಸೊ ಬನ್ನಿ ಹಾಗಾದರೆ ನಮ್ಮ ಮೇಲ್ಬೆಟ್ಟು ಶಿವರಾಯ ಗರಡಿಯ ಪುನರ್ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶೋತ್ಸವಕ್ಕೆ ಯಾವ ಥರ ಸಜ್ಜಾಗಿದೆ ಅಂತ ನೋಡೋಣ. ಅದೇ ಥರ ನಾನು ಏನೇನು ನೋಡ್ತೀನಿ ಅದೆಲ್ಲನೂ ಚಿತ್ರೀಕರಣದ ಮೂಲಕ ತೋರಿಸ್ತೀನಿ. ಸರಿ, ಹಾಗಾದರೆ ಬನ್ನಿ ನಮ್ಮ ಗರಡಿಯ ಚಂದ ನೋಡೋಣ. ತುಳುನಾಡಿನ ನಾಗಬ್ರಹ್ಮರನ್ನು ಪೂಜಿಸ್ತಾ ಬಂದ ಕೋಟಿ ಚೆನ್ನಯ್ಯರು ಅಷ್ಟೇ ಅಲ್ಲದೆ ತಮ್ಮ ಕಾರ್ಯಸಾಧನೆಯಿಂದ ದೈವತ್ವಕ್ಕೆ ಏರಿದವರು. ಇವರು ಅಮರಜೀವಿಗಳು, ಹಾಗೆ ಬ್ರಹ್ಮವೈದರ್ಕಳ ಎಂಬ ಹೆಸರನ್ನು ಪಡೆದವರು. ತುಳುನಾಡಿನಲ್ಲಿ ಪ್ರಚಲಿತವಿರುವ ದೈವಾರಾಧನೆಯಲ್ಲಿ ವೀರಪುರುಷರಾದ ಒಡಹುಟ್ಟು ಅವಳಿ ಮಕ್ಕಳು ತುಳುನಾಡಿನ ನಾಗಬ್ರಹ್ಮರನ್ನು ಪೂಜಿಸ್ತಾ ಬಂದ ಕೋಟಿ ಚೆನ್ನಯ್ಯರು ಅಷ್ಟೇ ಅಲ್ಲದೆ ತಮ್ಮ ಕಾರ್ಯಸಾಧನೆಯಿಂದ ದೈವತ್ವಕ್ಕೆ ಏರಿದವರು. ಇವರು ಅಮರಜೀವಿಗಳು, ಹಾಗೆ ಬ್ರಹ್ಮವೈದರ್ಕಳ ಎಂಬ ಹೆಸರನ್ನು ಪಡೆದವರು. ಸ್ನೇಹಿತರೆ, ಇದು ಆಗಿನ ಕಾಲದಲ್ಲಿ ಸ್ಥಾಪನೆ ಮಾಡಿರುವ 66 ಮೂಲ ಗರಡಿ ಏನಿದೆ ಅದರಲ್ಲಿ ಒಂದಾಗಿದೆ ಎಂದು ಪ್ರಚಲಿತದಲ್ಲಿದೆ. ಅಂದಹಾಗೆ ಈ ಗರಡಿಯು ಚಾರ, ಕೆರೆಬೆಟ್ಟು ಹಾಗೂ ಕಳ್ತೂರು ಎಂಬ 3 ಗ್ರಾಮಗಳನ್ನು ಒಳಗೊಂಡ 10,000ಕ್ಕೂ ಹೆಚ್ಚು ಭಕ್ತ ಸಮೂಹವನ್ನು ಹೊಂದಿರುತ್ತದೆ. ಸ್ನೇಹಿತರೆ, ಸುಮಾರು 475 ವರ್ಷಗಳ ಇತಿಹಾಸವಿರುವ ಈ ಗರಡಿ ಜೀರ್ಣೋದ್ಧಾರಕ್ಕೆ ಕಳೆದ ಸೆಪ್ಟೆಂಬರ್ 9ನೇ ತಾರೀಕಿನಂದು ವೇದಮೂರ್ತಿ ಶ್ರೀ ರಾಘವೇಂದ್ರ ತಂತ್ರಿಗಳು ಹೆರ್ಗ ಇವರ ಮಾರ್ಗದರ್ಶನದಲ್ಲಿ ಶಂಕುಸ್ಥಾಪನೆಗೊಂಡು 3 ಕೋಟಿಗೂ ಹೆಚ್ಚು ಖರ್ಚಿನೊಂದಿಗೆ ಇದೀಗ ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗಿದೆ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಶ್ರೀಮಂತದಿಂದ, ಎಷ್ಟು ಆಗರ್ಭ ಶ್ರೀಮಂತದಿಂದ ನಮ್ಮ ಗರಡಿ ಕಾಣಿಸ್ತಾ ಇದೆ ಅಂತ. ನಮಗೆ ಶಕ್ತಿಗಳ ಸಹಕಾರ ಹೇಗೆ ಇದೆ ಹಾಗೆ ವ್ಯಕ್ತಿಗಳ ಸಹಕಾರ ಕೂಡ ಇದೆ. ಇದರ ಹಿಂದೆ ಹಲವಾರು ಕೆಲಸಗಾರರ ಶ್ರಮ ಇರ್ಬೋದು ಸ್ನೇಹಿತರೆ. ಈ ನೂತನ ಶಿಲಾಮಯ ಒಂದು ಸಂಪೂರ್ಣ ಇಷ್ಟು ಚೆನ್ನಾಗಿ ತಯಾರಾಗಲು ಅವರ ಕೆಲಸದಿಂದ ಮಾತ್ರ ಸಾಧ್ಯ. ಅವರು ಇಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಅವ್ರಿಗೂ ಅಷ್ಟೇ ನಾವು ಸಹಕಾರ ಕೊಡಬೇಕಾಗತ್ತೆ. ಸೊ ಈ ಊರಿನವರ ಸಹಕಾರ ಇರ್ಬೋದು, ಇಲ್ಲಿನ ದಾನಿಗಳ ಸಹಕಾರ ಇರ್ಬೋದು, ಇಲ್ಲಿನ ಒಂದು ಗುರು ಹಿರಿಯರ ಸಹಕಾರ ಇರ್ಬೋದು, ಎಲ್ಲರ ಒಂದು ಸಹಕಾರದೊಂದಿಗೆ ಈ ಏನು ಮೇಲ್ಬೆಟ್ಟು ಚಾರ ಶ್ರೀ ಬ್ರಹ್ಮವೈದರ್ಕಳ ಶಿವರಾಯ ಗರಡಿ ಸಂಪೂರ್ಣವಾಗಿ ವಿಜೃಂಭಣೆಯಿಂದ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ.
ಸರಿ, ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಒಳ್ಳೆಯದಾಗಲಿ, ಹಾಗೆ ಪ್ರೀತಿ ಇರಲಿ. ಅಷ್ಟೇ ಅಲ್ಲ, ನನ್ನ ಮುಂದಿನ ವಿಡಿಯೋ ನಿಮಗೆ ಸಿಗಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೈನ್ ಔಟ್ ಆಗ್ತಾ ಇದ್ದೀನಿ, ನಿಮ್ಮ ಪ್ರೀತಿಯ ಸಾತ್ವಿಕ್ ಕೃಷ್ಣನ್.